ಹಾಯ್, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವೈದ್ಯ. ಇತ್ತೀಚೆಗಷ್ಟೇ ಒಂದು ವಿಡಿಯೋ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಒಬ್ಬ ಯೂಟ್ಯೂಬರ್ ಒಂದು ವಿಚಾರದ ಕುರಿತು ಮಾಡಿದಂತಹ ವಿಡಿಯೋ ಈಗ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಸೌಜನ್ಯ ರೇಪ್ ಕೇಸಿನ ಕುರಿತು ಆ ವಿಡಿಯೋ ಬಹಳ ಸದ್ದು ಮಾಡ್ತಾ ಇದೆ. ಆ ಯೂಟ್ಯೂಬರ್ ಅದ್ಭುತವಾದಂತಹ ಇನ್ವೆಸ್ಟಿಗೇಷನ್ ಮಾಡಿ ಬಹಳ ನೀಟಾಗಿ ಎಳೆಯಾಗಿ ಆ ಕಥೆಯನ್ನು ವಿಶ್ಲೇಷಣೆ ಮಾಡ್ತಾ ಹೋಗಿದ್ದಾನೆ. ಆ್ಯಂಡ್ ವೆರಿ ಹ್ಯಾಟ್ಸ್ ಆಫ್ ಟು ಹಿಸ್ ಇನ್ವೆಸ್ಟಿಗೇಷನ್ ಆ್ಯಂಡ್ ನರೇಷನ್, ಆ ಎಡಿಟಿಂಗ್ ಪ್ಯಾಟರ್ನ್ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ಫೈನ್. ಮೈ ಕುಡೋಸ್, ಖುದಾಫಿಸ್ ಭಯ, ಖುದಾಫಿಸ್. ಬಟ್ ಬ್ರೋ ಏನು ಮಾಡಿದಂಗೆ ಗೊತ್ತಾ, ವಿಷಯವನ್ನು ಹೇಳ್ತಾ ಧರ್ಮಸ್ಥಳದ ಬಗ್ಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ದ. ಫೈನ್, ಧರ್ಮಸ್ಥಳದ ಬಗ್ಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದಂತಹ ಆ ಯೂಟ್ಯೂಬರ್ ಧರ್ಮಸ್ಥಳ ದೇವಸ್ಥಾನವನ್ನು ಹಿಂದೂ ದೇವಸ್ಥಾನ ಅಲ್ಲ, ಧರ್ಮಸ್ಥಳ ದೇವಸ್ಥಾನ ಒಂದು ಜೈನ್ ಟೆಂಪಲ್, ಜೈನರಿಗೆ ಸಂಬಂಧಪಟ್ಟಂತಹ ದೇವಸ್ಥಾನ ಅಂತ ಹೇಳಿದ. ಟುಡೇ ಐ ಆಮ್ ಹಿಯರ್ ಟು ಪ್ರೂವ್ ದಟ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಇಸ್ ಆನ್ ಹಿಂದೂ ಟೆಂಪಲ್. ಅಂದರೆ ಧರ್ಮಸ್ಥಳ ಮಂಜುನಾಥನ ದೇವಸ್ಥಾನ ಜೈನರಿಗೆ ಸಂಬಂಧಪಟ್ಟಂತಹ ದೇವಸ್ಥಾನ ಅಲ್ಲ, ಅಲ್ಲಿ ಜೈನ ಶಿಷ್ಟಾಚಾರಗಳಿಲ್ಲ, ಜೈನರ ಪದ್ಧತಿಗಳಿಲ್ಲ, ಅದು ಪ್ಯೂರ್ ಹಿಂದೂ ಟೆಂಪಲ್. ಅಲ್ಲಿ ಇರೋದು ಹಿಂದೂಗಳ ಒಂದು ಶಿಷ್ಟಾಚಾರ, ಆಚಾರ, ಪದ್ಧತಿ, ವಿಧಿವಿಧಾನಗಳು ಈಗಲೂ ಕೂಡ ಅಲ್ಲಿ ನಡೆಯುತ್ತೆ ಅನ್ನೋದನ್ನು ಹೇಳೋದಕ್ಕೆ ನಾನು ಬಂದಿದ್ದೆ. ಸೌಜನ್ಯಾಳಿಗೆ ಆದಂತಹ ಅನ್ಯಾಯದ ಬಗ್ಗೆ ನಮಗೂ ಅಷ್ಟೇ ನೋವಿದೆ, ಆಕ್ರೋಶ ಇದೆ. ತಪ್ಪು ಯಾರೇ ಮಾಡಿರಲಿ, ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ಕಾನೂನು ಅವನಿಗೆ ಶಿಕ್ಷೆ ಕೊಡುತ್ತೆ ಮತ್ತು ದೇವರು ಅವರಿಗೆ ಸರಿಯಾದಂತಹ ಪಾಠವನ್ನು ಕಲಿಸ್ತಾನೆ ಅನ್ನುವಂತಹ ವಿಶ್ವಾಸ, ನಂಬಿಕೆ ನಮ್ಮ ಮೇಲಿದೆ. ಆದರೆ ಬಲಿಪಶು ಆದಂತಹ ಸೌಜನ್ಯಳ ಆತ್ಮಕ್ಕೆ ಚಿರಕಾಲ ಶಾಂತಿ ಸಿಗಲಿ ಮತ್ತು ಆಕೆಗೆ ಅತಿ ಶೀಘ್ರದಲ್ಲಿಯೇ ನ್ಯಾಯ ಸಿಗಲಿ ಅಂತ ಆ ಧರ್ಮಸ್ಥಳ ಮಂಜುನಾಥನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇನೆ. ಬ್ರೋ ಅಂದರೆ ಆ ಯೂಟ್ಯೂಬರ್ ವಿಡಿಯೋ ಮಾಡುವಾಗ ಮಾತಾಡ್ತಾ ಹೇಳ್ತಾನೆ, ನಮ್ಮ ಭಾರತದಲ್ಲಿ ಒಂದು ಆ್ಯಕ್ಟ್ ಇದೆ, ದಟ್ ಆ್ಯಕ್ಟ್ ಈಸ್ ನೋನ್ ಆಸ್ ದ ರಿಲಿಜಿಯಸ್ ಎಂಡೋರ್ಮೆಂಟ್ ಆ್ಯಕ್ಟ್ 1863. ಅಂಡರ್ ದಟ್ ಆ್ಯಕ್ಟ್, ಆ ಆ್ಯಕ್ಟಿನ ಅಡಿಯಲ್ಲಿ ಎಲ್ಲ ಹಿಂದೂ ದೇವಸ್ಥಾನಗಳು ಸರ್ಕಾರದ ಅಧೀನಕ್ಕೆ ಒಳಗಾಗಬೇಕು. ಸರಿ, ದೇವಸ್ಥಾನಗಳು ಸರ್ಕಾರದ ಅಧೀನಕ್ಕೆ ಒಳಗಾಗುತ್ತೆ, ಈ ಮಸೀದಿ ಚರ್ಚ್ಗಳು ಒಳಗಾಗೋದು ಯಾವಾಗ? ನನಗಂತೂ ಇದು ದೊಡ್ಡ ಪ್ರಶ್ನೆ ಆಗಿದೆ. ಫೈನ್, ಅದು ಯಾವಾಗಾದರೂ ಆಗಲಿ, ನೋಡೋಣ, ಮುಂದೊಂದಂಥ ದಿನ ಬರುತ್ತೇನೋ ಅಂತ. ಐ ಟು ವೇಟಿಂಗ್ ಫಾರ್ ದಟ್. ಆಗ ಧರ್ಮಸ್ಥಳ ಮಂಜುನಾಥನ ದೇವಸ್ಥಾನಕ್ಕೂ ಕೂಡ ಆ ಆ್ಯಕ್ಟ್ ಅಪ್ಲೈ ಆಗುತ್ತೆ. ಆ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ, ಒಂದು ದೇವಸ್ಥಾನ ಎಂಡೋರ್ಮೆಂಟ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬಂದಾಗ ಸರ್ಕಾರವೇ ಒಂದು ಮ್ಯಾನೇಜ್ಮೆಂಟ್ ರಚನೆ ಮಾಡುತ್ತೆ, ಆ ಮ್ಯಾನೇಜ್ಮೆಂಟೇ ಆ ದೇವಸ್ಥಾನದಲ್ಲಿ ಕೆಲಸ ಮಾಡುತ್ತೆ. ಆಗ ಸ್ಯಾಲರಿ ಸರ್ಕಾರವೇ ಕೊಡುತ್ತೆ, ಜೊತೆಗೆ ಟ್ರಸ್ಟ್ ಏನಿರುತ್ತೆ ಅದು ಕೂಡ ಪ್ರೊವೈಡ್ ಮಾಡುತ್ತೆ ಅನ್ನುವಂಥದ್ದು ಆ್ಯಕ್ಟ್ ಹೇಳುತ್ತೆ. ಹೀಗೆ ಆ ಆ್ಯಕ್ಟನ್ನು ಧರ್ಮಸ್ಥಳ ಮಂಜುನಾಥನ ದೇವಸ್ಥಾನಕ್ಕೆ ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಧರ್ಮಾಧಿಕಾರಿಗಳು ಒಬ್ಬರು, ಇಲ್ಲ ಧರ್ಮಸ್ಥಳ ಮಂಜುನಾಥನ ದೇವಸ್ಥಾನಕ್ಕೆ ಈ ಆ್ಯಕ್ಟ್ ಅಪ್ಲೈ ಆಗೋದಿಲ್ಲ. ಯಾಕೆ ಅಂದರೆ ಈ ಆ್ಯಕ್ಟ್ ಕೇವಲ ಹಿಂದೂ ದೇವಸ್ಥಾನಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ. ಧರ್ಮಸ್ಥಳ ಮಂಜುನಾಥನ ದೇವಸ್ಥಾನ ಇಸ್ ಎನ್ ಜೈನ್ ಟೆಂಪಲ್, ಇಟ್ಸ್ ಎ ಜೈನ್ ಟೆಂಪಲ್, ಜೈನರ ಅಧೀನದಲ್ಲಿರುವಂತಹ ದೇವಸ್ಥಾನ ಆಗಿರೋದ್ರಿಂದ, ಇಲ್ಲಿ ಜೈನರ ಶಿಷ್ಟಾಚಾರಗಳು ನಡೀತಾ ಆಗಿರೋದ್ರಿಂದ ಇದು ಈ ಆ್ಯಕ್ಟಿಗೆ ಸಂಬಂಧ ಬರಲ್ಲ ಅಂತ ಹೇಳಿ ಸಾಗಿಸಿ ಕಳಿಸಿದ್ರಂತೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಕತೆ. ಸರಿ, ಧರ್ಮಸ್ಥಳ ಮಂಜುನಾಥನ ಟೆಂಪಲ್ಲು ಜೈನ್ ಟೆಂಪಲ್ಲ ಅಥವಾ ಹಿಂದೂಗಳ ಟೆಂಪಲ್ಲ ಅನ್ನೋದನ್ನು ಸ್ವಲ್ಪ ಪಕ್ಕಕ್ಕಿಡೋಣ. ಧರ್ಮಸ್ಥಳ ಮಂಜುನಾಥನಿಗೆ ಸಂಬಂಧಪಟ್ಟಂತಹ ಮತ್ತು 800 ವರ್ಷಗಳ ಹಿಂದೆ ಏನಾಗಿತ್ತು, ಅಲ್ಲಿ ಏನಿತ್ತು, ಆ ಧರ್ಮಸ್ಥಳ ಮಂಜುನಾಥನ ಟೆಂಪಲ್ ಅನ್ನೋದು ಏನಿದೆಯಲ್ಲ, ಅದು ಒಬ್ಬರ ಮನೆ. ಆ ಮನೆಯಲ್ಲಿ ಆ ದೈವಗಳು ಹೇಗೆಲ್ಲ ಪ್ರವೇಶ ಪಡಿತು ಅನ್ನುವಂತಹ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಈ ಕಥೆಯನ್ನು ಕೇಳ್ಕೊಂಡು ಬನ್ನಿ. ಧರ್ಮಸ್ಥಳ ಈ ಕ್ಷೇತ್ರಕ್ಕೆ ಸರಿಸುಮಾರು 800 ವರ್ಷಗಳ ಇತಿಹಾಸವಿದೆ. ಧರ್ಮಸ್ಥಳ ಕ್ಷೇತ್ರವನ್ನು ಈ ಹಿಂದೆ ಕುಡುಮ ಅನ್ನುವಂತಹ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಈ ಪ್ರಾಂತದಲ್ಲಿ ನೆಲ್ಲಾಡಿ ಬೀಡು ಅನ್ನುವಂತಹ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಬೀರಮಣ್ಣ ಪೆರಗಾಡೆ ಮತ್ತು ಅಮ್ಮು ಬಳ್ಳಾಲ್ತಿ ಅನ್ನುವಂತಹ ಇಬ್ಬರು ಧರ್ಮನಿಷ್ಠ ಸತಿಪತಿಗಳು ವಾಸವಾಗಿದ್ದರು. ಒಮ್ಮೆ ಇವರ ಮನೆಗೆ 4 ಜನ ಅತಿಥಿಗಳು ಬರ್ತಾರೆ. ಇವರ ಆತಿಥ್ಯವನ್ನು ಆ ಅತಿಥಿಗಳು ಸ್ವೀಕಾರ ಮಾಡ್ತಾರೆ. ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ, ನಿಯಮ ನಿಷ್ಠೆಗಳಿಂದ
ಆ ಅತಿಥಿಗಳಿಗೆ ಇವರು ಸತ್ಕಾರವನ್ನು ನೀಡ್ತಾರೆ. ಅದೇ ದಿನ ರಾತ್ರಿ ಆ 4 ಅತಿಥಿಗಳು ಧರ್ಮದೇವತೆಗಳ ರೂಪದಲ್ಲಿ ಆ ಮನೆಯ ಮಾಲೀಕರಾದಂತಹ ಬೀರಮಣ್ಣ ಪೆರಗಾಡಿ ಅವರ ಕನಸಿನಲ್ಲಿ ಕಾಣಿಸ್ಕೊಂಡು ನಾವೆಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ನೆಲೆಸಬೇಕು ಅಂತ ಇಚ್ಛಿಸಿದ್ದೇವೆ ಅನ್ನುವಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾರೆ. ಧರ್ಮದೇವತೆಗಳ ಅಣತಿಯಂತೆ ಪೆರಗಾಡಿಯವರು ತಮ್ಮ ಮನೆಯನ್ನು ತೆರವು ಮಾಡಿ ಆ ಮನೆಯನ್ನು ಆ ದೇವರುಗಳಿಗೆ ಬಿಟ್ಟುಕೊಡ್ತಾರೆ. ಕಾಳರಾಹು ಪುರುಷ ದೈವ, ಕಳ್ಳಾರಕಾಯಿ ಸ್ತ್ರೀ ದೈವ, ಕುಮಾರಸ್ವಾಮಿ ಪುರುಷ ದೈವ ಹಾಗೂ ಕನ್ಯಾಕುಮಾರಿ ಸ್ತ್ರೀ ದೈವ ಆ ಮನೆಯಲ್ಲಿ ನೆಲೆ ನಿಂತರು ಅನ್ನೋದು ಇತಿಹಾಸ. ಕೇಳಿದ್ರಲ್ವಾ? ಹೀಗೆ ಆ ದೈವಗಳು ಆ ನಿವಾಸದಲ್ಲಿ, ಅಂದರೆ ಆ ಹೆಗ್ಡೆಯವರ ನಿವಾಸದಲ್ಲಿಯೇ ವಾಸವಾಗುತ್ತೆ. ಹೀಗೆ ಅದು ಒಂದು ದಿನ 16ನೇ ಶತಮಾನ ಸೋದೆ ವಾದಿರಾಜ ಮಠದ ಅವತ್ತಿನ ಪೀಠಾಧಿಪತಿಗಳಾಗಿರುವಂತಹ ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಸಂಚಾರ ರೂಪವಾಗಿ ಒಮ್ಮೆ ಧರ್ಮಸ್ಥಳಕ್ಕೆ ಬರ್ತಾರೆ. ಧರ್ಮಸ್ಥಳದಲ್ಲಿ ಆಗ ಒಬ್ಬ ಹೆಗ್ಡೆ ಇರ್ತಾನೆ. ಆತ ಅಲ್ಲಿನ ಸಾಮಂತನಾಗಿರ್ತಾನೆ, ಅಂದರೆ ಸಾಮಂತ ರಾಜನಾಗಿರ್ತಾನೆ. ಆತ ವಾದಿರಾಜರಲ್ಲಿ ಬಹಳ ಅತ್ಯಂತ ವಿನಮ್ರವಾಗಿ ಪ್ರಾರ್ಥನೆ ಮಾಡಿಕೊಳ್ತಾನೆ, ದಯವಿಟ್ಟು ನೀವು ಈ ನಿವಾಸದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ. ಯಾವ ನಿವಾಸ? ಆ ದೈವಗಳಿದ್ವಲ್ಲ ಆ ನಿವಾಸ. ಆಗ ವಾದಿರಾಜರು ಹೇಳ್ತಾರೆ, ನಮ್ಮ ಶಿಷ್ಟಾಚಾರ ಪ್ರಕಾರ, ನಮ್ಮ ಪದ್ಧತಿ ಪ್ರಕಾರ ನಾನು ಬಂದು ನಿಮ್ಮ ಮನೆಯಲ್ಲಿ ಪೂಜೆ ಮಾಡುವಂತಿಲ್ಲ. ಯಾಕೆಂತಂದರೆ ಇದು ಭೂತಾಲಯವಾಗಿಬಿಟ್ಟಿದೆ, ದೈವಗಳ ಸನ್ನಿಧಾನ ಇದೆ, ಆದ್ದರಿಂದ ನಮ್ಮ ಸಂಪ್ರದಾಯ ಅದಕ್ಕೆ ಒಪ್ಪಲ್ಲ ಅಂತ. ಸರಿ, ಹಾಗಾದರೆ ನೀವೇ ಒಂದು ದೇವರನ್ನು ಪ್ರತಿಷ್ಠಾಪನೆ ಮಾಡಿಬಿಡಿ ಅಂತ ಹೇಳಿ ಆ ಸಾಮಂತ ರಾಜ ವಾದಿರಾಜರಲ್ಲಿ ಕೇಳ್ಕೊಳ್ತಾನೆ. ಆಗ ವಾದಿರಾಜರು ತಮ್ಮ ಶಿಷ್ಯರಾದಂತಹ ಭೂತರಾಜರಿಗೆ ಹೇಳಿ ಕದರಿಗೆ ಕಳಿಸಿ, ಅಂದರೆ ಭೂತರಾಜರನ್ನು ಕದರಿಗೆ ಕಳಿಸಿ ಅಲ್ಲಿಂದ ಲಿಂಗವನ್ನು ತರಿಸ್ತಾರೆ. ಮಂಜುನಾಥನ ಲಿಂಗವನ್ನು ತರಿಸಿ ಅದನ್ನು ಆ ನಿವಾಸದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದರ ಮೇಲೆ ನರಸಿಂಹ ಸಾಲಿಗ್ರಾಮವನ್ನು ಇಟ್ಟು ಮತ್ತೆ ಆ ಸ್ಥಳಕ್ಕೆ ಪುನರ್ಚೇತನವಾಗುವಂತೆ ಜೀವ ತುಂಬುತ್ತಾರೆ. ಇದು ವಾದಿರಾಜರು ಮಾಡಿದಂತಹ ಕತೆ. ಈ ಕಥೆಯನ್ನು 2 ವಿಧವಾಗಿ ಹೇಳ್ತಾರೆ. ಕೆಲವೊಂದು ಕಡೆ ವಾದಿರಾಜರು ಅಂತ ಮೆನ್ಷನ್ ಮಾಡಿದರೆ ಆ ವಾದಿರಾಜರ ಹೆಸರನ್ನು ಮೆನ್ಷನ್ ಮಾಡದೆ ಶಿವಯೋಗಿಗಳು ಅಂತ ಹೆಸರು ಮೆನ್ಷನ್ ಮಾಡೋರು ಒಂದು ಕಡೆಗಿದ್ದಾರೆ. ಮತ್ತೊಂದು ಕಡೆ ಕದರಿಗೆ ಹೋಗಿ ಆ ಮಂಜುನಾಥನ ಲಿಂಗವನ್ನು ತೆಗೆದುಕೊಂಡು ಬಂದಲ್ಲ ಭೂತರಾಜರು, ಇನ್ಸ್ಟೆಡ್ ಆಫ್ ದಟ್ ನೇಮ್, ಅಂದರೆ ಭೂತರಾಜರು ಅಂತ ಹೆಸರು ಉಲ್ಲೇಖಿಸುವ ಬದಲು ಅಣ್ಣಪ್ಪ ಸ್ವಾಮಿ ದೈವ ಅಂತ ಹೆಸರು ಉಲ್ಲೇಖ ಮಾಡೋರು ಇದ್ದಾರೆ. ಕತೆ ಒಂದೇ, ಹೆಸರನ್ನು ಅದಲಿ ಬದಲಿ ಮಾಡೋರು ಕೂಡ ನಮ್ಮ ಮಧ್ಯೆ ಇದ್ದಾರೆ. ಆದರೆ ವಾಸ್ತವವಾಗಿ ಇದು ಸತ್ಯವಾದಂತಹ ಕತೆ. ವಾಟ್ ಎವರ್. ಅದಕ್ಕೂ ಮುಂಚೆ ನಾನು ಆಗಲೇ ಹೇಳಿದ ಹಾಗೆ ಕುಡುಮ ಅನ್ನುವಂತಹ ಹೆಸರಾಗಿತ್ತು ಧರ್ಮಸ್ಥಳಕ್ಕೆ. ಯಾವಾಗ ವಾದಿರಾಜರು ಅಲ್ಲಿ ಮಂಜುನಾಥನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೋ ಆಗ ಆ ಕ್ಷೇತ್ರಕ್ಕೆ ಧರ್ಮಸ್ಥಳ ಅಂತ ಹೇಳಿ ನಾಮಕರಣವನ್ನು ಮಾಡ್ತಾರೆ. ನಾಮಕರಣ ಮಾಡಿದ ನಂತರ ಇವತ್ತಿಗೂ ಕೂಡ, ಅಂದರೆ ಅಂದಿನಿಂದ ಇಂದಿನ ತನಕ ಧರ್ಮಸ್ಥಳದಲ್ಲಿ ಆ ಮಂಜುನಾಥನಿಗೆ ಪೂಜೆ ಮಾಡುವವರು ಹಿಂದೂಗಳು, ಬ್ರಾಹ್ಮಣರು, ಅದರಲ್ಲಿಯೂ ವೈಷ್ಣವರು, ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂತಹ ವ್ಯಕ್ತಿಗಳು. ಈಗ ಹೆಂಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಜೈನ್ ಟೆಂಪಲ್ ಆಗುತ್ತೆ. ನಾನೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಮಂತ್ರಾಲಯ ಇದೆ. ಸುಮಾರು ಜನ ನೀವೆಲ್ಲ ಮಂತ್ರಾಲಯ ನೋಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಮಂತ್ರಾಲಯದ ಹಿಂದಿನ ಒಡೆತನ ಇದ್ದದ್ದು ನವಾಬನಿಗೆ. ರಾಘವೇಂದ್ರ ಸ್ವಾಮಿಗಳವರ ಪವಾಡಕ್ಕೆ ಮೆಚ್ಚಿ ಅವರಿಗೆ ಭಕ್ತನಾಗಿ ಆ ಮಂತ್ರಾಲಯ ಕ್ಷೇತ್ರವನ್ನು ರಾಘವೇಂದ್ರ ಸ್ವಾಮಿಗಳಿಗೆ ಕೊಡ್ತಾನೆ. ಇವತ್ತು ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಇದೆ. ರಾಘವೇಂದ್ರ ಸ್ವಾಮಿಗಳವರ ಅನೇಕ ಪವಾಡಗಳು ಮಂತ್ರಾಲಯದಲ್ಲಿ ನಡೀತಾ ಇದೆ. ಇವತ್ತು ನೀವು ಮಂತ್ರಾಲಯಕ್ಕೆ ಹೋಗಿ ಇದು ಇಸ್ಲಾಂ ಕ್ಷೇತ್ರ ಅಂತ ಹೇಳಿದರೆ ಎತ್ತಾಕೊಂಡು ನಿಮಾನ್ಸಿಗಾಕಿ ಅಂತಾರೆ. ಯು ಸೇ ದಟ್? ಆಗುತ್ತಾ? ಆಗಲ್ಲ. ಮಂತ್ರಾಲಯ ಈಸ್ ಎನ್ ಎ ಪ್ಯೂರ್ ಹಿಂದೂ ಕ್ಷೇತ್ರ. ಆದ್ದರಿಂದ ಧರ್ಮಸ್ಥಳವೂ ಕೂಡ ಅಪ್ಪಟ ಹಿಂದೂ ಕ್ಷೇತ್ರವೇ ಆಗಿದೆ. ಅಲ್ಲಿಯ ಸ್ಥಳ, ಅಲ್ಲಿಯ ಆಡಳಿತ ಮಂಡಳಿ ಮಾತ್ರ ಜೈನರಿಗೆ ಸಂಬಂಧಪಟ್ಟದ್ದು ಬಿಟ್ಟರೆ ಧರ್ಮಸ್ಥಳ ಮಂಜುನಾಥನನ್ನು ಇವತ್ತಿಗೂ ಪೂಜೆ ಮಾಡೋದು ಆಗಮಶಾಸ್ತ್ರದ ವಿಧಿವಿಧಾನಗಳ ಪ್ರಕಾರ, ಹಿಂದೂ ಧರ್ಮದ ಶಿಷ್ಟಾಚಾರ ಪದ್ಧತಿಗಳ ಪ್ರಕಾರ, ಅದರಲ್ಲಿಯೂ ವೈಷ್ಣವರೇ ಪೂಜೆ ಮಾಡುವಂಥದ್ದು ಇವತ್ತಿಗೂ ಕೂಡ ನಡ್ಕೊಂಡು ಬರ್ತಾ ಇದೆ. ಅದು ಹೆಂಗೆ ಜೈನ ಕ್ಷೇತ್ರ ಆಗುತ್ತೆ ಧರ್ಮಸ್ಥಳ ಮಂಜುನಾಥನ ಸನ್ನಿಧಾನ? ಆ ಯೂಟ್ಯೂಬರ್ ಹೇಳ್ದ ಅಂತ ಹೇಳಿ ಒಂದಿಷ್ಟು ಜನ ಅದನ್ನೇ ಒಂದು ಶಾಸನ ಥರ, ಅದನ್ನೇ ಒಂದು ಒಂದು ದೈವ ರಹಸ್ಯದ ಥರ ಅಕ್ಸೆಪ್ಟ್ ಮಾಡ್ಕೊಂಡು ಇವತ್ತು ಅದನ್ನು ನಂಬ್ತಾ ಇದ್ದಿರಲ್ಲ. ಏನು ಹೇಳಬೇಕು? ಒಂದು ಸ್ವಲ್ಪ ಆಲೋಚನೆ ಮಾಡಿ. ಯಾಕೆ ಧರ್ಮಸ್ಥಳ ಮಂಜುನಾಥನ ಟೆಂಪಲ್ಲು ಜೈನ್ ಟೆಂಪಲ್ ಅಂತ ಗೊತ್ತಾಗೋಕ್ಕೆ ನಿಮಗೆ 800 ವರ್ಷ ಇತಿಹಾಸ ಬೇಕಾಯ್ತಾ? ಅದಕ್ಕೆ ಈ ಪವಾಡ ಪುರುಷನೇ ಅವತಾರ ಎತ್ತಬೇಕಾಯ್ತಾ? ನೋಡಿದವರು ಅಂಡಲ್ಲಾಗ್ತಾರೆ. ಆದ್ದರಿಂದ ಒಂದು ವಿಚಾರವನ್ನು ನಂಬೋಕ್ಕೂ ಮುಂಚೆ ಅದರ ಪರಾಮರ್ಶೆಯನ್ನು, ಅದರ ಇತಿಹಾಸವನ್ನು ತಿಳ್ಕೊಳ್ಳಿ. ಬ್ಲೈಂಡ್ ಆಗಿ ನಂಬಬೇಡಿ. ಇಲ್ಲಿ ಯಾವುದೋ ಒಂದು ಪ್ರಕರಣಕ್ಕೆ ಇನ್ಯಾವುದೋ ಒಂದು ಪ್ರಕರಣವನ್ನು ಸಿಂಕ್ ಮಾಡೋದು ಏನಿದೆಯಲ್ಲ, ಇಟ್ಸ್ ವೆರಿ ನಾನ್ಸೆನ್ಸ್ ಅಂತ ನನಗೆ ಅನಿಸುತ್ತೆ.
ಸರಿ, ಸೌಜನ್ಯಾಗ ಅನ್ಯಾಯ ಆಗಿದೆ, ಅವಳಿಗೆ ನ್ಯಾಯ ಸಿಗಬೇಕು, ಆ ಆಸೆ ಅಭಿಲಾಷೆ ನಮಗೂ ಇದೆ. ಹಾಗಂತ ಮಂಜುನಾಥನ್ ದೂರೋದು ಎಷ್ಟರ ಮಟ್ಟಿಗೆ ಸಮ್ಮತಿ? ಈಗ ಸೌದಿ ಅರೇಬಿಯಾ ಅನ್ನುವಂಥ ಒಂದು ಊರಿದೆ, ಅಲ್ಲಿ ಮಕ್ಕಾ ಅನ್ನುವಂಥ ಒಂದು ಧಾರ್ಮಿಕ ಕ್ಷೇತ್ರ ಇದೆ. ಸೌದಿ ಅರೇಬಿಯಾದಲ್ಲಿ ಏನೇ ಕ್ರೈಮ್ ನಡೆದ್ರು, ಏನೇ ಅಫೆನ್ಸ್ ನಡೆದ್ರು, ಮಕ್ಕಾದಲ್ಲಿರೋ ದೇವರೇ ಅದಕ್ಕೆ ಕಾರಣ ಆಗ್ಬಿಡ್ತಾನ? ಸೌದಿ ಅರೇಬಿಯಾ ಇಸ್ ಎ ಸಿಟಿ ರೀ. ಧರ್ಮಸ್ಥಳ ಅನ್ನೋದು ಕೇವಲ ಮಂಜುನಾಥನ ದೇವಾಲಯ ಒಂದೇ ಅಲ್ಲ, ಅದು ಒಂದು ಊರು. ಅಲ್ಲಿ ಶಿಷ್ಟಾಚಾರ ಇರುತ್ತೆ, ಭ್ರಷ್ಟಾಚಾರ ಇರುತ್ತೆ, ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಎಲ್ಲವೂ ಇರುತ್ತೆ, ಎಲ್ಲವೂ ಅಡಕವಾಗಿರುತ್ತೆ. ದೇವರು ದಡ್ಡ ಅಲ್ಲ, ಯಾರಿಗೆ ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾನೆ. ಅದನ್ನು ಬಿಟ್ಟುಬಿಟ್ಟು ಈ ಒಂದು ಪ್ರಕರಣವನ್ನು ತಂದು ಧರ್ಮಸ್ಥಳ ಮಂಜುನಾಥನಿಗೆ ಜೋತ್ ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ದೀಸ್ ಪೀಪಲ್ ಆರ್ ಟಾರ್ಗೆಟಿಂಗ್ ಹಿಂದೂ ಟೆಂಪಲ್ಸ್ಗಳನ್ನು ಟಾರ್ಗೆಟ್ ಮಾಡಿ ಅದರ ಇತಿಹಾಸ, ಅದರ ಶಿಷ್ಟಾಚಾರ, ಅದರ ಪದ್ಧತಿಗಳು ಅದು ಏನೂ ಕೂಡ ಗೊತ್ತಿಲ್ಲದೆ ಹೆಂಗೆ ಬೇಕು ಹಾಗೆ ತಮಗೆ ಬೇಕಾದಂಗೆ ಅದನ್ನು ಬಳಸಿ 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 ಯಾರೂ ಕೂಡ ಅಲ್ಲಿ ಹೋಗಬಾರ್ದು ಅನ್ನುವಂಥ ಒಂದು ಪ್ರಾಪಗಂಡವನ್ನು ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾತಾಡ್ತಿರಲ್ಲ, ಧರ್ಮಸ್ಥಳದಲ್ಲಿ ಎಷ್ಟು ಜನ ದಿನಕ್ಕೆ ಅನ್ನಪ್ರಸಾದ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಪರಿಜ್ಞಾನ, ಕಲ್ಪನೆಯಾದರೂ ನಿಮ್ಮಗಳಿಗೆ ಇದೇನಾ? ಯಾರಾದರೂ ಖಾಲಿ ಹೊಟ್ಟೆಯಲ್ಲಿ ಉಪವಾಸದಿಂದ ಪ್ರಸಾದವೇ ಸಿಗದೆ ಹೋಗಿದ್ದು ನೀವು ಕೇಳಿದ್ದೀರಾ? ಇಟ್ಸ್ ಎ ಟೆಂಪಲ್. ಅದು ಸರ್ಕಾರದ ಅಡಿಯಲ್ಲಿರಲಿ, ಮತ್ತೊಬ್ಬರ ಕೈ ಕೆಳಗಿರಲಿ, ವಾಟ್ ಎವರ್, ಹಸಿದು ಬಂದವರಿಗೆ ಅನ್ನ ಹಾಕದೆ ಯಾವತ್ತಾದರೂ ಅದು ಕಳಿಸಿದೆ ನಾನು ನಿಮ್ಮನ್ನು ವಾಪಸ್? ಇಲ್ವಲ್ಲ? ನಿಮಗೆ ಆ ಗ್ರ್ಯಾಟಿಟ್ಯೂಡು ಇಲ್ವಲ್ಲ? ಇವತ್ತು ಬೇರೆ ಧರ್ಮದ ಅದೆಷ್ಟು ಧಾರ್ಮಿಕ ಕ್ಷೇತ್ರಗಳು ಈ ಥರದ ಅನ್ನದಾನದ ಕೆಲಸವನ್ನು, ವಿದ್ಯಾದಾನದ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಅನೇಕ ಕ್ಷೇತ್ರಗಳು ಈ ಕೆಲಸ ಮಾಡ್ತಾ ಇದೆ. ಅದರ ಬಗ್ಗೆ ನಿಮಗೆ ಅಪ್ರಿಷಿಯೇಷನ್ ಇಲ್ಲ, ಅದರ ಬಗ್ಗೆ ನಿಮಗೆ ಗ್ರ್ಯಾಟಿಟ್ಯೂಡ್ ಇಲ್ಲ. ಯಾವುದೋ ಒಂದು ಕೇಸನ್ನು ತೆಗೆದುಕೊಂಡು ಬಂದು ಮತ್ಯಾವುದೋ ಒಂದು ಕೇಸಿಗೆ ನೀವು ಜಾಯಿಂಟ್ ಮಾಡಿ ಜನಗಳ ಮೈಂಡ್ ಸೆಟ್ಗೆ ಡಿಸ್ಟರ್ಬೆನ್ಸ್ ತರೋದಿದೆಯಲ್ಲ, ಸಚ್ ಎ ನಾನ್ಸೆನ್ಸ್ ಅಂತ ಅನಿಸ್ತಾ ಇದೆ. ಆದರೆ ಒಂದು ಮಾತು ಮಾತ್ರ ನಿಜ, ತಪ್ಪು ಮಾಡಿದವರು ಇವತ್ತು ಸುಖವಾಗಿರ್ಬೋದು, ಬಟ್ ಮುಂದೊಂದು ದಿನ ನರಳಿ 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 ಸಾಯ್ತಾರೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ನಮಸ್ಕಾರ. ಹೌದು ವೀಕ್ಷಕರೇ, ಇಷ್ಟೊತ್ತು ನಾನು ಮಾತನಾಡಿದ್ದು ಧರ್ಮಸ್ಥಳ ಮಂಜುನಾಥನ ದಿವ್ಯ ಕ್ಷೇತ್ರದ ಬಗ್ಗೆ. ಆ ಕ್ಷೇತ್ರದಲ್ಲಿ ಈಗಲೂ ಕೂಡ ಜೈನರು, ಶೈವರು ಮತ್ತು ವೈಷ್ಣವರು 3 ಜನ ಮಂಜುನಾಥನ ಆರಾಧನೆಯನ್ನು ಮಾಡ್ತಾರೆ. ಆದರೆ ಕೆಲ ಪ್ರೊಪಗಂಡ ವ್ಯಕ್ತಿಗಳು ಏನು ಮಾಡಿದ್ದಾರೆ ಅಂತಂದರೆ, ತಮ್ಮದೇ ಆದಂಥ ಸಿದ್ಧಾಂತವನ್ನು ರಚನೆ ಮಾಡಿಕೊಂಡು ಈ ಒಗ್ಗಟ್ಟನ್ನು ಒಡೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕಿವಿಗೊಡಬೇಡಿ. ಸೌಜನ್ಯಾಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನುವಂತಹ ಬರದಲ್ಲಿ ಏನು ಬೇಕು ಅದನ್ನು ಮಾತಾಡ್ತಾ ಇದ್ದಾರೆ. ಒಂದು ಉದಾಹರಣೆಯನ್ನು ಕೊಡ್ತೇನೆ. ಮಹಾಭಾರತದಲ್ಲಿ ಧರ್ಮರಾಜನಿಗೆ ಮತ್ತು ಪಾಂಡವರಿಗೆ ಕೃಷ್ಣ ಪಕ್ಕಕ್ಕಿದ್ದರೂ ಕೂಡ 14 ವರ್ಷದ ವನವಾಸ ತಪ್ಪಲಿಲ್ಲ. ಆದರೆ ಇದು ಕಲಿಯುಗ. ಇಲ್ಲಿ 14 ವರ್ಷಕ್ಕೂ ಅಧಿಕ ಸಮಯ ಅವಕಾಶ ನಮಗೆ ಬೇಕಾಗುತ್ತೆ, ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ. ಅಲ್ಲಿಯವರೆಗೂ ನಾವು ಮತ್ತು ನೀವು ಕಾಯೋಣ. ಆತ್ಮವಿಶ್ವಾಸ, ಭಕ್ತಿ, ಶ್ರದ್ಧೆ ಇದು ನಮ್ಮಲ್ಲಿ ಮನೆ ಮಾಡಿದರೆ ಅದು ಇವತ್ತಲ್ಲ ನಾಳೆ ನಮಗೆ ನ್ಯಾಯ ದೊರಕಿಸಿಕೊಟ್ಟೇ ಕೊಡುತ್ತೆ. ನಮಸ್ಕಾರ.